criteria, sir, for assessment is. It is also one of the criteria for assessment is concerned, sir. You went to assessment purpose, both are not. That is what I am telling. That is what I am telling. The BJP's popularity has come down. ಕುಮಾರಸ್ವಾಮಿ ಮಂಡ್ಯದಲ್ಲಿ ಪದೇ ಪದೇ ನನ್ನ ಸೋಲ್ತಾನೆ ಅಂತ ಹೇಳ್ತಾ ಇದ್ರು, ಸಿಎಂ ಇವಾಗ ಗೆದ್ದಿದ್ದೀನಿ ಅಂತ ಹೇಳಿದ್ದಾರೆ. ಯಾರು? ಕುಮಾರಸ್ವಾಮಿ. ಹಾಸನದ ಯಾಕೆ ಸೋತ್ಬಿಟ್ರು ಹೇಳಪ್ಪ? 25 ವರ್ಷದಿಂದ ಗೆದ್ದಿದ್ರಲ್ಲ, ಯಾಕೆ ಸೋತ್ಬಿಟ್ರು? ಎಲ್ಲೇ ಏನ್ ರಿಪಬ್ಲಿಕ್ ಭಾಷಣ ಮಾಡ್ಕೊಂಡಿದ್ರು? ಸುಮ್ಮನೆ ಇವೆಲ್ಲ ಏನೇನ ಹೇಳ್ತಾಗೇನ ಕೇಳ್ತಾ ಇದ್ದೀರಿ. ಕೇಳಬೇಕು ಅಂತ ಕೇಳಕ್ಕೋಸ್ಕರ ಕೇಳಕ್ ಹೋಗ್ಬೇಡಿ. ಒಂದ್ ಕಡೆ ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿದ್ವಿ, 1 ವರ್ಷ ಅದನ್ನ ಪಾಲನೆ ಮಾಡಿದ್ವಿ. ಅದ್ರ ಜೊತೆಗೆ ಎಸಿಸಿ ಅವರು ಗ್ಯಾರಂಟಿ ಸ್ಕೀಮ್ ಅನೌನ್ಸ್ ಮಾಡಿದ್ರು. ಇಷ್ಟೆಲ್ಲ ಗ್ಯಾರಂಟಿ ಬಂದ್ರು ಅದು ಯಾಕೆ ವೋಟ್ ಕನ್ವರ್ಟ್ ಆಗಿಲ್ಲ, ಮನ್ನಣೆ ಸಿಕ್ಕಿಲ್ಲ? ದಟ್ ಇಸ್ ವೈ ಅಟ್ ನ್ಯಾಷನಲ್ ಲೆವೆಲ್ 3% ವೋಟ್ ಜಾಸ್ತಿ ಆಗಿದೆ. ಕರ್ನಾಟಕದಲ್ಲಿ ಪರ್ಸೆಂಟೇಜ್ ಆಫ್ ಪೋಲ್ ಜಾಸ್ತಿ ಆಗಿದೆ. ಸರ್, ರಾಜ್ಯದಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಸಕ್ಸಸ್ ಆಗಿದೆ ಅಂತ ಅನ್ಸುತ್ತೆ. ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಸಕ್ಸಸ್ ಆಗಿದ್ರೆ ಅವರು ನಾವು ಏನು ಒಂದು ಗೆಲ್ತಿರ್ಲಿಲ್ಲ. ನೀವು ಒಬ್ಬನೇ ಕೇಳ್ತೀಯಲ್ಲ, ಬೇರೆಯವ್ರಿಗೆಲ್ಲ ಇಲ್ಲಿ ಬಿಡಪ್ಪ ಜಾಗ. ಒಬ್ಬನೇ ಕೇಳಕ್ಕೆಲ್ಲ ಕೇಳಿದ್ರೆ ಬೇರೆಯವರೆಲ್ಲ ಕೇಳಕ್ಕೆಲ್ಲ ಅವಕಾಶ ಇಲ್ಲಿ ಬೇಕಲ್ಲ. ಇಷ್ಟು ಜನ ಇದ್ದಾರಲ್ಲ. ತಾಳಪ್ಪ, ನೀನೇನೇನೇ ಕೇಳ್ತಾ ಇದೆ ಕೂತಿ. ನೀನು ಮೈಸೂರವರು ಅಂತ ನನ್ನೇ ಕೇಳಕ್ ಶುರು ಮಾಡಿದ್ರೆ ಕೂತ್ಕಳೆ. ಏನ್ ನೀನ್ ಹೇಳಪ್ಪ. ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ಬೋದು ಸರ್, ಯಾಕಂದ್ರೆ ನಿತೀಶ್ ಕುಮಾರ್ ಮಾತಾಡ್ತಿದಾರಂತೆ, ಟಿಡಿಪಿ ಅವರು ಮಾತಾಡ್ತಿದಾರಂತೆ. ಈಗ ನನಗೆ ಐ ಹ್ಯಾವ್ ನೋ ಇನ್ಫಾರ್ಮೇಶನ್, ಬಟ್ ಬಿಜೆಪಿ ಹ್ಯಾಸ್ ನಾಟ್ ಗಾಟ್ ಸಿಂಪಲ್ ಮೆಜಾರಿಟಿ. Any group may form the government. ಈಗ ಪ್ರೆಸಿಡೆಂಟ್ ಏನ್ ಮಾಡ್ತಾರೋ ಗೊತ್ತಿಲ್ಲ. ಈಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕರೀತಾರ, ಇನ್ವೈಟ್ ಮಾಡ್ತಾರ, ಏನೋ ಗೊತ್ತಿಲ್ಲ ನನಗೆ. ಐ ಡು ನಾಟ್ ನೋ. ಯಾರನ್ನೇ ಕರೆದ್ರು ಕೂಡ ದೇ ಹ್ಯಾವ್ ಟು ಪ್ರೂವ್ ದಿ ಮೆಜಾರಿಟಿ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್. ಓಕೆ, ಥ್ಯಾಂಕ್ ಯು. ಎಲ್ಲ ನೀವು ಇವತ್ತೇ ಕೇಳ್ಬಿಟ್ರಂಗೆ, ನಾಳೆ ಒಂದು ಸ್ವಲ್ಪ ಇಟ್ಕೊಳ್ಳಿ. ಆಯ್ತು, ನಡಿಯಮ್ಮ ತಾಯಿ. ಸರ್, ಡೆಲ್ಲಿ ಹೋಗ್ತೀನಿ.